ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಬೆಳಗ್ಗೆ 11:30 ಸುಮಾರಿಗೆ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ಆಗುತ್ತೆ. TR ಮಿಲ್ ಬಳಿ ಇರುವಂಥ ರುದ್ರಭೂಮಿ ಅಲ್ಲಿ ಈಗ ಸಿದ್ಧತೆಗಳಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿರುವಂಥ TR ಮಿಲ್ ಬಳಿ ಇರುವಂಥ ಹಿಂದೂ ರುದ್ರಭೂಮಿ ಈಗಾಗಲೇ ಸಿಬ್ಬಂದಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ಆಗುತ್ತೆ. ಬೆಳಗ್ಗೆ 11:30 ಸುಮಾರಿಗೆ ಅಂತಿಮ ವಿಧಿ ವಿಧಾನಗಳು ಆರಂಭ ಆಗುತ್ತೆ. ನಾವು ತೋರಿಸ್ತಾ ಇದೀವಿ ಈಗಾಗಲೇ ಸಿದ್ಧತೆಗಳಾಗಿದೆ ಅಂತ. ಮನುಷ್ಯನದಷ್ಟೇ ನೋಡಿ. ಬನ್ನಿ, ನಾಗೇಂದ್ರ ಪ್ರಸಾದ್ ಮಾತಾಡ್ತಾ ಇದ್ದಾರೆ ನೋಡ. ಅವ್ರ ಬಗ್ಗೆ ಭಾಳ ಅಭಿಮಾನ, ನನಗೆ ಗೌರವ. ಒಂದು ರೀತಿ ನನ್ನನ್ನು ಬಾಮ್ಮ ಏನು ಮರಿ, ತುಂಬ ಮರಿ ಅಂತ ಕರೆಯೋರು. ಭಾಳ ಪ್ರೀತಿಸ್ತಿದ್ರು, ಭಾಳ ಅಭಿಮಾನಿಸ್ತಿದ್ರು ನನ್ನನ್ನು ಕೂಡ. ನನ್ನ ಹಾಡುಗಳನ್ನು ಭಾಳ ಇಷ್ಟಪಡ್ತಿದ್ರು. ಯಾಕೆಂದರೆ ಅಂಥ ಎಂತೆಂಥ ಹಿರಿಯರ ಜೊತೆ ಕೆಲಸ ಮಾಡೋಂಥ ದ್ವಾರಕೀಶ್ ಅವರನ್ನು ಮೆಚ್ಚಿಸೋದು ಸಣ್ಣ ವಿಷಯ ಅಲ್ಲ. ಅದು ಏನಾದರೂ ಬರೆದು ಮೆಚ್ಚಿಸೋದು ಸಣ್ಣ ವಿಷಯ ಅಲ್ಲ. ಸೊ ಅವರು ಭಾಳ ಮೆಚ್ಚಿತಿದ್ರು ಮತ್ತು ಚರ್ಚೆ ಮಾಡ್ತಿದ್ವಿ. ಬೇರೆ ಅವರು ಸಿನಿಮಾಗಳಿಗೆ ಹಾಡು ಬರೆದಾಗೆಲ್ಲ ಚರ್ಚೆಗಳು ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು. ಹಳೆಬೇರು ಹೊಸ ಚಿಗುರು ಸೇರಿರಲು ಮರಸೊಬಗು ಅಂತ ಹೇಳ್ತಾರೆ. ನಿರ್ಮಾಪಕರಾಗಿ ಅಷ್ಟು ಹಿರಿಯ ಕಲಾವಿದರಾಗಿ ಅವರೆಲ್ಲರೂ ಕೂಡ ಚಿತ್ರರಂಗಕ್ಕೆ ಬರ್ತಕ್ಕಂಥ ಹೊಸಬರನ್ನು ಕೂಡ ಎಂಕರೇಜ್ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಸರ್? ಇಲ್ಲ, ಖಂಡಿತ ಅವರು ಎಂತೆಂಥ ದಿಗ್ಗಜರನ್ನು ಕನ್ನಡಕ್ಕೆ ತಂದಿದ್ದಾರೆ. ಬಪ್ಪಿ ಲಹರಿ ಅಂತವರು ಆ ಕಾಲದ ಭಾಳ ದೊಡ್ಡ ಸ್ಟಾರು. ಕಿಶೋರ್ ಕುಮಾರ್ ಅವರು ಭಾಳ ದೊಡ್ಡ ಸ್ಟಾರು. ಅವರುಗಳನ್ನು ಕನ್ನಡಕ್ಕೆ ತೊಗೊಂಬಂದರು. ಕಲಾವಿದರುಗಳು ಎಂತೆಂಥ ಕಲಾವಿದರುಗಳನ್ನ ಕರ್ಕೊಂಬಂದರು. ಮತ್ತು ಹೊಸ ಕಲಾವಿದರುಗಳನ್ನ ಎಷ್ಟೊಂದು ಜನನ್ನ ಹುಟ್ಟುಹಾಕಿದ್ರು. ಅದೆಲ್ಲ ಸಣ್ಣ ವಿಷಯ ಅಲ್ಲ. ಕಲಾವಿದರಾಗಲಿ, ಸಂಗೀತ ನಿರ್ದೇಶಕರುಗಳು ತುಂಬ ಜನನು ಹುಟ್ಟಾಕಿದ್ರು. ಅದು ಅಂದರೆ ನಾನು ಆಗಲೇ ಹೇಳ್ತಿದ್ದೆ, ದ ರಿಯಲ್ ಸಿನಿಮಾ ಮ್ಯಾನ್, ದ ರಿಯಲ್ ಶೋ ಮ್ಯಾನ್ ಅಂತ. ಅವರು ಕನ್ನಡ ಚಿತ್ರರಂಗವನ್ನು ಅವರು ಬರೀ ನಿರ್ಮಾಪಕರಾಗಿ ಅಷ್ಟೇ ಅಲ್ಲ, ಕಲಾವಿದರಾಗಿ, ನಿರ್ದೇಶಕರಾಗಿ, ಹೀಗೆ ನಾನಾ ಪ್ರಕಾರದಲ್ಲಿ ಕೈ ಆಡಿಸಿ ಕೆಲಸ ಮಾಡಿದಂಥವ್ರು. ಒಟ್ಟಾರೆ ಸಿನಿಮಾವನ್ನೇ ಉಸಿರಾಡಿದಂಥವ್ರು. ಸರ್, ಎಂದೂ ಕೂಡ ಜೀವನದಲ್ಲಿ ಮರೆಯಲಾಗದೇ ಇರತಕ್ಕಂಥ ಯಾವುದಾದ್ರೂ ಕ್ಷಣಗಳಿದ್ರೆ ಅದನ್ನು ಹಂಚ್ಕೊಳ್ಬೋದಾ ಸರ್? ದ್ವಾರಕೀಶ್ ಅವರು ನಿಮ್ಮ ನಡುವಿನ ಒಡನಾಟದಲ್ಲಿ ಅವರ ಒಂದು ಸ್ಫೂರ್ತಿದಾಯಕ ಮಾತುಗಳಾಗಿರ್ಬೋದು. ನನಗೆ ಈ ಸ್ಟೇಟ್ ಅವಾರ್ಡು, ಸಬ್ಸಿಡಿ ಇಂಥವೆಲ್ಲ ಏನಿದ್ದಾವೆ ಅದು ಯಾವುದ್ರ ಬಗ್ಗೆನೂ ನಾನು ಗಮನ ಕೊಡ್ತಾ ಇರಲಿಲ್ಲ. ಆ ಕಡೆ ನಮ್ಗೆ ಹೋಗ್ತಾನೂ ಇರಲಿಲ್ಲ. ಅದೆಲ್ಲ ನಮ್ದಲ್ಲ, ಅದಿನ್ಯಾರ್ದು ಅಂತ ಆ ಥರದೊಂದು ಭಾವನೆ ಇತ್ತು. ಒಂದು ದಿವಸ ದ್ವಾರಕೀಶ್ ಅಂಕಲ್ ಫೋನ್ ಮಾಡಿದ್ರು ನನಗೆ. ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು. ಸಂಜೆ ರಾತ್ರಿ ಹೊತ್ತು ಒಂದು 8 ಗಂಟೆ 9 ಗಂಟೆ 7-8 ಗಂಟೆ ಇರ್ಬೋದು. ಫೋನ್ ರಿಸೀವ್ ಮಾಡಿದೆ. ಹೇಳಿ ಅಂಕಲ್ ಅಂತೆ. ಏನು ಅವ್ರು ನನ್ನ ನೆನೆಸ್ಕೊಂಬಿಟ್ಟಿದಾರಲ್ಲ, ಯಾವುದೋ ಇನ್ನೊಂದು ಸಿನಿಮಾ ಮಾಡ್ತಿರ್ಬೇಕು ಅಂತ. ಮರಿ ಇವತ್ತೊಂದು ಹಾಡು ಕೇಳಿದೆ ಮರಿ, ನೋಡಿದೆ ಮರಿ, ತುಂಬ ಚೆನ್ನಾಗಿತ್ತು ಅಂದರು. ಯಾವುದು ಅಂದೆ. ಸಿನಿಮಾ ಅಷ್ಟು ಯಶಸ್ವಿ ಅಲ್ಲದ ಸಿನಿಮಾ ಸತ್ಯ ಅಂತ ನಮ್ಮ ಕುಮಾರ್ ಗೋವಿಂದ್ ಅವರು ನಿರ್ಮಾಣ ಮಾಡಿದ ಸಿನಿಮಾ. ಆ ಸಿನಿಮಾ ಹಾಡು ಕೇಳಿದೆ, ನೋಡಿದೆ, ತುಂಬ ಚೆನ್ನಾಗಿತ್ತು ಅಂತ ಅಂದರು. ಹೌದಾ ಅಂಕಲ್, ಅಯ್ಯೋ ಥ್ಯಾಂಕ್ ಯು. ಯಾಕೆಂದರೆ ಎಂತೆಂಥ ಹಾಡುಗಳನ್ನು ಗುರುತಿಸಲ್ಲ ಜನ, ನೆನಪು ಮಾಡ್ಕೊಳ್ಳಲ್ಲ, ಅದೆಲ್ಲೋ ಮೂಲೆಯಲ್ಲಿ ಹೊರಟೋಗ್ಬಿಡುತ್ತೆ. ಅಂಥದ್ರಲ್ಲಿ ಈ ಹಾಡನ್ನು ಗುರುತಿಸಿ ನೆನಪಿಟ್ಕೊಂಡು ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ ಅಂತ ಭಾಳ ಖುಷಿ ಆಯಿತು ನನಗೆ. ಇದಾಗಿ ಒಂದು ಸ್ವಲ್ಪ ದಿವಸ ಆಯಿತು. ಅದಾದಮೇಲೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಯಿತು. ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಗಳನ್ನು. ಈಗ ಮಾಜಿ ಮಂತ್ರಿಗಳು, ಶಾಸಕರು ಆಗಿರುವಂಥ ಮುನಿರತ್ನ ಬಂದಿದ್ದಾರೆ. ಮುನಿರತ್ನ ಚಿತ್ರರಂಗದ ಜೊತೆಗೆ ನಂಟನ್ನು ಹೊಂದಿರುವಂಥವರು, ಖ್ಯಾತ ನಿರ್ಮಾಪಕರು. ಮುನಿರತ್ನ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅವರ ಪುತ್ರನಿಗೆ ಸಾಂತ್ವನ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ, ಶ್ರೀಮುರಳಿ ಮಾತಾಡಿದ್ದಾರೆ ದ್ವಾರಕೀಶ್ ಬಗ್ಗೆ ನೋಡೋಣ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಹಳ ದೊಡ್ಡವರು, ಹಿರಿಯ ಕಲಾವಿದರು ಹಾಗೂ ನಿರ್ದೇಶಕರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಅವ್ರನ್ನೆಲ್ಲ ನಾವು ಬೆಳಿಬೇಕಾದ್ರೆ ನೋಡಿರೋವಂಥ ಒಳ್ಳೆ ಆ್ಯಕ್ಟರು, ಒಳ್ಳೆ ಡೈರೆಕ್ಟರು. ಸೊ ದೊಡ್ಡವರು. ಇಂಡಸ್ಟ್ರಿಗೆ ಒಂದು ಹೊಸತನ, ಹೊಸ ರೀತಿ, ಹೊಸ ಮುಖಗಳು ಹಾಗೂ ಹೊಸ ರೀತಿಯ ಸಿನಿಮಾಗಳು ತಂದುಕೊಟ್ಟಂಥ ನಿರ್ದೇಶಕರು ಹಾಗೂ ಕಲಾವಿದರು ದ್ವಾರಕೀಶ್ ಅಂಕಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವರು ತೆಗೆದಿದ್ದು ಆವಾಗಲೇ ಅಬ್ರಾಡ್ಗೆ ಹೋಗೋರು, ಆವಾಗಲೇ ಆ ಥರ ಶೂಟ್ ಮಾಡೋರು. ಆಮೇಲೆ ಏನು ಅವ್ರ ಕಾನ್ಸೆಪ್ಟ್ಸ್ ಎಲ್ಲ ಅಂದ ಕಾಲದಲ್ಲೇ ಅದು ಬಹಳ ಒಂದು ಇಂಪ್ಯಾಕ್ಟಿವ್ ಆಗಿದ್ದಂಥ ಒಂದು ವಿಷಯಗಳು. ಸೊ ಅಪ್ರಿಸಿಯೇಷನ್ಸ್ ಆ ವಿಚಾರದಲ್ಲಿ. ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋರು. ನಮಗೆಲ್ಲ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಇಂಡಸ್ಟ್ರಿಗೆ. ಚಂದ್ರ ಚಕೋರಿ ಎಲ್ಲ ಆದಾಗ ಅಷ್ಟರಲ್ಲಿ ಬೇರೆ ಥರನೇ ಇತ್ತು. ಇನ್ಫ್ಯಾಕ್ಟ್
ಎಲ್ಲೇ ಸಿಕ್ಕಿದಾಗ್ಲೂ ನಮ್ಮ ಬಗ್ಗೆ ಒಂದು ಅಪ್ರಿಷಿಯೇಟ್ ಮಾಡೋರು, ಆಮೇಲೆ ಹೆಮ್ಮೆ ಪಡೋರು, ಒಳ್ಳೇದಾಗ್ಲಿ ಕಂಡ್ರು ನಿಮಗೆ ಮಕ್ಕಳ ಚೆನ್ನಾಗಿದ್ದೀರಾ ಅಂತ ನನಗೂ ನಮ್ಮ ಅಣ್ಣಗೂ ಇಬ್ರಿಗೂ ಬ್ಲೆಸ್ ಮಾಡೋರು. ಸೊ ಆ ಥರ ತುಂಬ ದಿನ ಆಗಿತ್ತು, ಬಹಳ ದಿನಗಳಾಗಿತ್ತು. ಯಾವುದೋ ಒಂದು ಇದೇ ನಮ್ಮ ಮನೆಗಳ ಇವೆಂಟಲ್ಲೇ ಎಲ್ಲೋ ಒಂದು ಕಡೆ ಸಿಕ್ಕಿದ್ವಿ, ಅಷ್ಟು ಬಿಟ್ಟರೆ ಅಷ್ಟೇ. ಆ ಥರ ತುಂಬ ದಿನ ಆಗಿತ್ತು. ಆ ಥರ ಮತ್ತೆ ಯಾರು ಹುಟ್ಟಲ್ಲ ಇಂಡಸ್ಟ್ರಿಲಿ, ಆ ಥರ ಎಲ್ಲ ಯೋಚನೆ ಮಾಡೋ ಅಂಥವ್ರು. ಅದೊಂದು ಕಾಲ, ಅದೊಂದು ಯುಗ, ಮತ್ತೆ ಅದು ನಡೆಯಲ್ಲ. ಯಾಕಂದರೆ ಆವಾಗ ದಿನಗಳು ಹಾಗಿತ್ತು, ಇವಾಗ ಅದನ್ನ ಯೋಚನೆ ಮಾಡೋಕ್ಕಾಗಲ್ಲ. ಮತ್ತೆ ಹಾಕಿ ಮತ್ತೆ ಅಲ್ಲೇ ಮಾಡ್ತೀನಿ ಅನ್ನೋದು ಆವಾಗಿತ್ತು. ಇವ್ರು ಮಾಡಿದ್ರು, ಇವ್ರು ಅದನ್ನು ಇದನ್ನ ನಡೆಸ್ಕೊಂಡು ಬಂದರು. ಮತ್ತೆ ಅದೆಲ್ಲ